ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಮಾರ್ಚ್ 3ರಂದು ಡಿ.ಕೆ.ಎಚ್. ಪಾಟೀಲ್ ಅಭಿಮಾನಿ ಬಳಗದಿಂದ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೆ.ಎಚ್. ಪಾಟೀಲ್ ಅಭಿಮಾನಿ ಬಳಗದ ಅಧ್ಯಕ್ಷ ಪೀರ್ ಸಾಬ್ ಕೌತಾಳ್ ಹೇಳಿದರು. ನಗರದ ಪತ್ರಿಕಾಭವನದಲ್ಲಿ ಶನಿವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ 22 ಜೋಡಿ ಹೆಸರು ನೋಂದಾಯಿಸಿವೆ. 22 ಜೋಡಿಗಳಿಗೆ ಬಂಗಾರದ ತಾಳಿ, ಬಟ್ಟೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. 15,000 ಜನರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಹಿಂದಿನ ದಿವಸ ಬರುವ ಭಕ್ತರಿಗೆ ವಸತಿ ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಮಸ್ಕಾರ. ದಿವಂಗತ ಕೆ.ಎಚ್. ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ನಡೆದಾಡುವ ದೇವರು ಗಾನಯೋಗಿ ಪುಟ್ಟರಾಜ ಗವಾಯಿಗಳ 112ನೇ ಜಯಂತಿ ಕಾರ್ಯಕ್ರಮ ಸುಮಾರು 12 ವರ್ಷದಿಂದ ನಾವು ಆಚರಿಸ್ಕೊಂತ ಬಂದಿದ್ದ ವಿಷಯ ತಮ್ಮೆಲ್ಲರಿಗೂ ಗೊತ್ತೈತಿ. ನಾವು ಅದರ ಜೊತೆಗೆ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಮಾಡಕೊಂತಿದ್ವಿ 7ನೇ ವರ್ಷ. ನಾವು ಪುಟ್ಟರಾಜ ಗವಾಯಿಗಳ ಜಯಂತಿ ಮಾಡಕೊಂತ 12ನೇ ವರ್ಷ, ಮದ್ವಿ ಮಾಡಕೊಂತಿದ್ವಿ 7ನೇ ವರ್ಷ. ಈ ವರ್ಷ ಸುಮಾರು 22 ಜೋಡಿ ಮದುವೆ ಬಂದವು. ಮದುಮಕ್ಕಳಿಗೆ ಬಟ್ಟೆ, ಮದುಮಗಳಿಗೆ ಬಂಗಾರದ ತಾಳಿ, ಕಾಲುಂಗುರ, ಬಾಸಿಂಗ, ದಂಡಿ ಎಲ್ಲ ನಮ್ಮ ಅಭಿಮಾನಿ ಬಳಗದಿಂದ ಎಲ್ಲ ಉಚಿತವಾಗಿ ನಾವು ಕೊಡ್ತೀವಿ. ಅವ್ರನ್ನ ವರ್ಷ ಪಡ್ಕೊಂತ ಬಂದಿವಿ. ಒಂದು ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯಮಾನ್ಯವರು ಆಗಮಿಸ್ತಾರ. ಬಹಳ ದೊಡ್ಡ ದೊಡ್ಡ ಮಠಾಧೀಶರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರ. ನಾವು ಸುಮಾರು ಒಂದು 13,000 15,000 ಮಂದಿದ ಒಂದು ಪ್ರಸಾದದ ವ್ಯವಸ್ಥೆನೂ ನಾವು ಮಾಡೀವಿ. ಹಿಂದಿದ್ದೆಲ್ಲ 2ನೇ ತಾರೀಕಿಗೆ ರಸಮಂಜರಿ ಕಾರ್ಯಕ್ರಮ ಇರ್ತೈತಿ. 7 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಅವತ್ತ ನೈಟ್ ಬರುವಂತವ್ರಿಗೆ ನಾವೆಲ್ಲ ಮದ್ವಿಗ್ ಬರೋದು ದೂರ ಮದ್ವಿಗ್ ಬರೋರಿಗೆ ಅವತ್ತೆಲ್ಲ ನಾವು ಊಟದ ವ್ಯವಸ್ಥೆ ಮಾಡಿದ್ವಿ. ರಾತ್ರಿ ಹೇಳ್ಕೊಳಕ ಊಟದ ವ್ಯವಸ್ಥೆ ಅವ್ರು ಇರ್ಬೋದು, ನಮ್ಮ ಓಡಾಡುವಂತ ಕಾರ್ಯಕರ್ತರಿಗೆ ಇರ್ಬೋದು, ಎಲ್ಲ ನಾವು ಕೆ.ಎಚ್. ಪಾಟೀಲ್ ಸಭಾಭವನ ಇರ್ಬೋದು, ಕೆ.ಎಚ್. ಪಾಟೀಲ್ ಗೆಸ್ಟ್ ಹೌಸ್ ಇರ್ಬೋದು, ಆಮೇಲೆ ನಮ್ದು ಮಠದ ನಮ್ದು ಯಾತ್ರಿ ನಿವಾಸ ಇರ್ಬೋದು, ಎಲ್ಲ ಹೇಳ್ಕೊಳಕ್ ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಮಾಡಿದ್ವಿ. ಅವ್ರ ಹಿಂದಿನ ದಿವಸ ಅವ್ರಿಗೆಲ್ಲ ಊಟದ ವ್ಯವಸ್ಥಾನ ಐತಿ. ಬೆಳಿಗ್ಗೆ ಉಪ್ಪಿಟ್ಟು, ಚಾ, ನಾಷ್ಟಾ ವ್ಯವಸ್ಥೆ ಐತಿ. ಮಧ್ಯಾಹ್ನದಾಗ 15,000 ಊಟದ ವ್ಯವಸ್ಥೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಪುಟ್ಟರಾಜ ಗವಾಯಿಗಳ ಆಶೀರ್ವಾದದಿಂದ ಇನ್ನೂ ಹೆಚ್ಚು ನಡೀಲಿ. ಈ ಒಂದು ಸಂದೇಶ ಮಾಧ್ಯಮದವರು ಹೆಚ್ಚಿನ ಮಟ್ಟಿಗೆ ಪ್ರಚಾರ ಮಾಡೋದ್ರ ಮೂಲಕ ಇನ್ನೊಂದು ವಿಶೇಷವಾಗಿ ನಾ ಏನ ಗದಗ, ಬೆಟಗೇರಿ, ಅವಳಿ ನಗರ ಇರ್ಬೋದು, ಗದಗ ಜಿಲ್ಲೆ ಜನರಿಗೆ ನಾವು ಒಂದು ಮಾತನ್ನ ಹೇಳಕ್ ಇಚ್ಛಾ ಪಡ್ತೀವಿ. ಪುಟ್ಟರಾಜ ಗವಾಯಿಗಳ ಭಕ್ತರು ಏನದಿರಿ ಗದಗ ಜಿಲ್ಲಾದೊಳಗ ಎಲ್ಲಾರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ನಡೆಯಕ ನಾವೆಲ್ಲ ಇದರಲ್ಲಿ ಪಾತ್ರರಾಗಬೇಕು ಅಂತ ನಾವು ವಿನಂತಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮದ ತಮ್ದು ಬಹಳ ಪ್ರಮುಖ ಪಾತ್ರ ಐತಿ. ಹಿಂದಿನ 2ನೇ ತಾರೀಕಿಗೆ ನಾವೇನು ರಸಮಂಜರಿ ಇಟ್ಟಿವಿ, ಅದ್ರೊಳಗ ಪತ್ರಕರ್ತರಿಗೆ ನಾವು ಸನ್ಮಾನನೂ ಇಟ್ಕೊಂಡಿವಿ. ನಾವು ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರ್ಬೇಕಂತಂದು ನಾ ಹೇಳಕ್ ಇಚ್ಛಾ ಪಡ್ತೀನಿ. ಒಂದ್ ಜೋಡಿ ಐತ್ರಿ. ಕುಂಭಮೇಳ ಪಟ್ಟಣದಿಂದ ಪ್ರಾರಂಭ ಆಗ್ತೈತ್ರಿ. ಹಾಗೆ ಈ ಪುಟ್ಟರಾಜ ಗವಾಯಿಗಳದ್ದು ಏನ್ ಇದು ದೊಡ್ಡ ಸ್ಟ್ಯಾಚ್ಯೂ ಐತಿ ಭೂಮರೆಡ್ಡಿ ಸರ್ಕಲ್, ಅಲ್ಲಿ ಬಂದು ಅಜ್ಜಾರಿಗೆ ನಿಂತ್ಕೊಂಡು ಅಲ್ಲಿ ಪೂಜೆ ಮಾಡಿ ಹೊಳೆ ಮಟ್ಟಕ್ಕೆ ಬರ್ತೈತಿ. ನಡ್ಬರ್ಕ್ 1-2 ಕಡೆ ಇದು ತಂಪಾದ ಪಾನಿ ವ್ಯವಸ್ಥಾನು ನಮ್ಮ ಕಾರ್ಯಕರ್ತರು ಎಲ್ಲ ಮಾಡಿರ್ತಾರ. ಬಿಸಿಲು ಬಾಳ ಇರ್ತೈತಲ್ಲ, ಈ ಕುಂಭ ಹಾಕ್ತಾರಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಕಾಲಕ್ಕೆ ಚಪ್ಪಲ್ ಹಾಕೊಂಡಂಗಿಲ್ಲ, ಸ್ವಂತಿರ್ತಾವ್ಬೋದು ಅಂತಂದು ಮೊದಲು ಪೂರ ಊರಾಗ ಸುತ್ತಿ ಬರ್ತಿತ್ತು. ಯಾಕೋ ಒಂದ್ ಸ್ವಲ್ಪ ಸರಿ ಅನ್ಸಿಲ್ಲ, ಅದಕ್ಕೆ ಶಾರ್ಟ್ ಮಾಡಿ ಅದನ್ನ ಅಲ್ಲೇ ಪುಟ್ಟೆ ಜನ ಇದಕ್ ಬಂದು ಅಲ್ಲೇ ಪೂಜೆ ಮಾಡ್ಕೊಂಡು ವಾಪಸ್ ಬರ್ತೈತಿ ಮಠಕ್ಕೆ. ಸಾಮೂಹಿಕ ವಿವಾಹ ಮಾಡುವ ಉದ್ದೇಶ ಇದೆ ಸರ್. ದೇಶದಲ್ಲಿ ನಾವು ಬೇಡ್ಕೊಂಡಿದ್ದದ ನಾನ್ ಬೇಡ್ಕೊಂಡಿದ್ದ ಏನ ಗವಾಯಿಗಳ ಮೇಲೆ ನಮ್ಗೆ ಪ್ರೀತಿ ಅಜ್ಜದ ಮೇಲೆ ನಾವು ಮಠಕ್ಕೆ ನಡ್ಬೋದಾಗಿಲ್ಲ ನಮ್ಗೆ ಭಾಳ ಚಲೋ ಆಗಿತ್ತು. ಬಟ್ ನಾ ಇರೋ ಮಠ ಮಾಡ್ಬೇಕು ಅನ್ನೋದು ನನ್ನ ಆಸೆ ಐತಿ. ನಾ ಮಾಡಕ್ ಹೋಗ್ತೀನಿ ಅಷ್ಟ.
ಒಂದು ಮುಸ್ಲಿಂ ಆಗಿ ಹಿಂದೂ ಮತ್ತು ಹಿಂದೂ ಬಗೆಗೂ ಕುಟುಂಬ ಭಾಳ ನಡ್ಕೋತೀವಿ ಕಾಣಿಸ್ ಏ ಜಾತಿ ಎಲ್ಲಿದ್ರಿ? ಜಾತಿ ದೇವ್ರಿಗೆ ಜಗ ಸೃಷ್ಟಿ ಮಾಡಿದ ದೇವ್ರಿಗೆ ಜಾತಿ ಇಲ್ಲ. ನಮಗೆ ಯಾಕೆ ಬೇಕದು? ಯಾವ ಧರ್ಮ ಗ್ರಂಥದೊಳಗೆ ದೇವರನ್ನ ಈ ಜಾತಿ ಅಂತ ಹೇಳಂದ್ರೆ ವೇದಗಳದ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ, ಲಿಂಗ ಪುರಾಣ, ಸ್ಕಂದ ಪುರಾಣ, ಪರಶುರಾಮ ಪುರಾಣ, ವಾಯು ಪುರಾಣ, ಗರುಡ ಪುರಾಣ, ಶಿವ ಪುರಾಣ, ಸರಸ್ವತಿ ಪುರಾಣ, ಬೈಬಲ್, ಇಂಜಿ, ಜಪುರ್, ತವರಿ. ಯಾವ ಗ್ರಂಥದೊಳಗೆ ದೇವರು ನಾನು ಈ ಜಾತಿಯವ ಅಂತ ಹೇಳಿದ್ರೆ ಒಂದು ಗ್ರಂಥದಾಗ ಹೇಳ್ಯಾರ. ಮತ್ತ ಅವ್ ಹೇಳಿದ್ದಂದ್ರೆ ನಾವು ಅದ್ರ ಜೊತೆ ಇರ್ತಿದ್ದೆ. ಅವ ಹೇಳಿಲ್ಲ ಅಂದ್ರೆ ನಾವೇ ಕೇಳ್ಬೇಕಲ್ಲ. ರೈಸ್ ಆಫ್ ನ್ಯೂಸ್ ಗದಗ್.